ನಮಸ್ಕಾರ. RGUHES BSc ನರ್ಸಿಂಗ್ ಎಕ್ಸಾಮ್ಸ್ ಮತ್ತೆ ಪಲ್ಸ್ ಪೋಲಿಯೋ ಡ್ಯೂಟಿ ಇವೆರಡರ ಬಗ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆ ಅಲ್ವಾ? ಸೊ ಈ ಗೊಂದಲವನ್ನ ಕ್ಲಿಯರ್ ಮಾಡಕ್ಕೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಹಾಗಾದ್ರೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗುತ್ತಾ, ನಿಜಕ್ಕೂ ಆಗ್ತಿರೋದೇನು ಅಂತ ತುಂಗ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಒಂದು ಫೋಟೋ ಅಪ್ಡೇಟ್ನಿಂದ. ಅದೇನಪ್ಪ ಅಂದ್ರೆ ಎಕ್ಸಾಮ್ ಡೇಟ್ ಮತ್ತೆ ಗವರ್ನ್ಮೆಂಟ್ನ ಪಲ್ಸ್ ಪೋಲಿಯೋ ಡ್ಯೂಟಿ ಡೇಟ್ ಒಂದೇ ದಿನ ಬರ್ತಿದೆ, ಕ್ಲಾಶ್ ಆಗ್ತಿದೆ ಅಂತ ಅದರಲ್ಲಿ ಹೇಳಲಾಗಿದೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಇಡೀ ಕನ್ಫ್ಯೂಷನ್ನ ಮೂಲ ಕಾರಣ ಒಂದೇ ಒಂದು ಪದ. ಹೌದು, ಕೇವಲ ಒಂದೇ ಒಂದು ಪದ. ಆ ಪದ ಯಾವುದು ಅಂದ್ರೆ ಚಾನ್ಸ್. ಅಂದ್ರೆ ಪರೀಕ್ಷೆ ಮುಂದೂಡಲ್ಪಡುವ ಅವಕಾಶ ಇದೆ, ಅರ್ಥಾತ್ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆಯಷ್ಟೇ, ಖಂಡಿತ ಆಗುತ್ತೆ ಅಂತ ಅಲ್ಲ. ನೋಡಿ, ಚಾನ್ಸ್ ಅಂದ್ರೆ ಅದೊಂದು ಸಾಧ್ಯತೆ ಅಷ್ಟೇ. ಆದರೆ ಕನ್ಫರ್ಮ್ಡ್ ಅಥವಾ ಖಚಿತ ಅನ್ನೋದು ಯೂನಿವರ್ಸಿಟಿಯಿಂದ ಬರುವ ಒಂದು ಅಫಿಷಿಯಲ್ ನಿರ್ಧಾರ. ಇವೆರಡರ ನಡುವೆ ತುಂಬಾನೇ ವ್ಯತ್ಯಾಸ ಇದೆ. ಸೊ ಸದ್ಯದ ಪರಿಸ್ಥಿತಿ ಏನು ಅಂದ್ರೆ ಯೂನಿವರ್ಸಿಟಿ ಕಡೆಯಿಂದ ಯಾವುದೇ ಅಫಿಷಿಯಲ್ ಸರ್ಕ್ಯುಲರ್ ಬಂದಿಲ್ಲ. ಅಂದ್ರೆ ಪರೀಕ್ಷೆ ಪೋಸ್ಟ್ಪೋನ್ ಆಗತ್ತೆ ಅನ್ನೋದಕ್ಕೆ ಯಾವುದೇ ಖಚಿತವಾದ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಸರಿ, ಹಾಗಾದರೆ ಈ ಪಲ್ಸ್ ಪೋಲಿಯೋ ಡ್ಯೂಟಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಅದಕ್ಕೂ ನಮ್ಮ ಎಕ್ಸಾಮ್ಗೂ ಏನ್ ಸಂಬಂಧ? ಯಾಕೆ ಇದರಿಂದ ಇಷ್ಟೆಲ್ಲ ಗೊಂದಲ ಆಗ್ತಿದೆ? ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅನ್ನೋದು ಗವರ್ನ್ಮೆಂಟಿನ ಒಂದು ಬಹಳ ಮುಖ್ಯವಾದ ಇನಿಷಿಯೇಟಿವ್. ಹೆಲ್ತ್ ಸೆಕ್ಟರ್ನ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನರ್ಸಿಂಗ್ ಸ್ಟೂಡೆಂಟ್ಸು ಇದರಲ್ಲಿ ಭಾಗವಹಿಸೋದು ತುಂಬಾನೇ ಮುಖ್ಯ. ಇದರಲ್ಲಿ ಕೊಡುವ ಡ್ಯೂಟಿಗಳು ಅಂದರೆ ಬೂತ್ ಡ್ಯೂಟಿ, ಫೀಲ್ಡ್ ಡ್ಯೂಟಿ ಇವೆಲ್ಲ ಫುಲ್ ಡೇ ಕಮಿಟ್ಮೆಂಟ್ಸ್. ಸೊ ಇಮ್ಯಾಜಿನ್ ಮಾಡಿ, ಎಕ್ಸಾಮ್ ದಿನಾನೇ ಈ ಡ್ಯೂಟಿ ಇದ್ರೆ ಅದು ಪ್ರಾಕ್ಟಿಕಲಿ ತುಂಬಾನೇ ಕಷ್ಟ ಆಗತ್ತೆ. ಓಕೆ, ಹಾಗಾದ್ರೆ ಈ ಪ್ರಾಬ್ಲಮನ್ನ ಸಾಲ್ವ್ ಮಾಡಕ್ಕೆ RGUHS ಮುಂದೆ ಏನೆಲ್ಲ ದಾರಿಗಳಿವೆ? ಯೂನಿವರ್ಸಿಟಿ ಏನ್ ಮಾಡಬಹುದು? ಯೂಶಲಿ ಇಂಥ ಟೈಮಲ್ಲಿ ಯೂನಿವರ್ಸಿಟಿ 2 ಕೆಲಸ ಮಾಡ್ಬೋದು. ಒಂದು, ತುಂಬಾ ಸ್ಟೂಡೆಂಟ್ಸ್ಗೆ ಡ್ಯೂಟಿ ಹಾಕಿದ್ರೆ ಎಕ್ಸಾಮ್ಸನ್ನೇ ಪೋಸ್ಟ್ಪೋನ್ ಮಾಡೋದು. ಇಲ್ಲ, ಇನ್ನೊಂದು ಆಪ್ಷನ್ ಅಂದ್ರೆ ಪೋಲಿಯೋ ಡ್ಯೂಟಿಯನ್ನ ಅಡ್ಜಸ್ಟ್ ಮಾಡೋದು, ಅಂದ್ರೆ ಎಕ್ಸಾಮ್ ಇಲ್ದ ದಿನ ಹಾಕೋದು. ಆದ್ರೆ ನೆನ್ಪಿಡಿ, ಕೊನೆಗೆ ಯಾವ ನಿರ್ಧಾರ ತಗೋತಾರೆ ಅನ್ನೋದು ಕಂಪ್ಲೀಟ್ ಆಗಿ RGUHS ಇಂದ ಬರೋ ಅಫಿಷಿಯಲ್ ಸರ್ಕ್ಯುಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ, ಇಷ್ಟೆಲ್ಲ ಕನ್ಫ್ಯೂಷನ್ ಮಧ್ಯೆ ಸ್ಟೂಡೆಂಟ್ಸ್ ಏನ್ ಮಾಡಬೇಕು? ಈಗ ಸದ್ಯಕ್ಕೆ ಬೆಸ್ಟ್ ಸ್ಟ್ರಾಟಜಿ ಯಾವುದು? ಫಸ್ಟ್ ಆಫ್ ಆಲ್, ಪ್ಯಾನಿಕ್ ಆಗಬೇಡಿ. ಸುಮ್ಮನೆ ರೂಮರ್ಸ್ ನಂಬಿ ಓದೋದು ನಿಲ್ಲಿಸಬೇಡಿ. ನಮ್ಮ ಕಂಟ್ರೋಲ್ನಲ್ಲಿರೋದು ಒಂದೇ, ಅದು ನಮ್ಮ ಪ್ರಿಪರೇಷನ್. ಸೊ ಅದ್ರ ಮೇಲೆ ಫೋಕಸ್ ಮಾಡೋಣ. ನೋಡಿ, ಒಂದು ಸಿಂಪಲ್ 3 ಸ್ಟೆಪ್ ಪ್ಲಾನ್ ಇದೆ. ಸ್ಟೆಪ್ 1, ಓದೋದನ್ನ ಕಂಟಿನ್ಯೂ ಮಾಡಿ, ಎಕ್ಸಾಮ್ ಇದ್ದೇ ಇದೆ ಅಂತಾನೆ ಪ್ರಿಪೇರ್ ಆಗಿ. ಸ್ಟೆಪ್ 2, ಅಫಿಷಿಯಲ್ ಅಪ್ಡೇಟ್ಸ್ಗಳಿಗೆ RGUHS ವೆಬ್ಸೈಟ್ ಮತ್ತೆ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಮಾತ್ರ ಚೆಕ್ ಮಾಡಿ. ಸ್ಟೆಪ್ 3, ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡ್ ಅಥವಾ ಗ್ರೂಪ್ಗಳಲ್ಲಿ ಬರೋ ಇನ್ಫಾರ್ಮೇಷನ್ ಮೇಲೆ ಗಮನ ಇಡಿ. ನೋಡಿ, ಈ ರೀತಿ ಮಾಡಿದ್ರೆ ನಿರ್ಧಾರ ಏನೇ ಬಂದ್ರೂ ಅದೊಂದು ರೀತಿ ವಿನ್ ವಿನ್ ಸಿಚುವೇಶನ್. ಒಂದು ವೇಳೆ ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ರಿವಿಷನ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಮ್ ಸಿಕ್ಕಾಗುತ್ತೆ. ಆಗಿಲ್ಲ ಅಂದ್ರೂ ನಾವು ಆಲ್ರೆಡಿ ರೆಡಿ ಇರ್ತೀವಿ. ಸೊ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ. ಸೊ ಎಲ್ಲರೂ ಶಾಂತವಾಗಿರಿ, ಓದಿನ ಕಡೆ ಗಮನ ಕೊಡಿ. ಯಾವುದೇ ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ಅದನ್ನ ಖಂಡಿತ ಶೇರ್ ಮಾಡಲಾಗುತ್ತೆ. ಅಲ್ಲಿವರೆಗೂ ಎಲ್ರಿಗೂ ಆಲ್ ದಿ ಬೆಸ್ಟ್.